ದೃಷ್ಟಾಂತ ಹೇಳ್ತೀನಿ. ಶ್ರಾದ್ದ ಅವ್ರೂ ಏನದ ತಮ್ಮ ತಂದೆಯ ಶ್ರಾದ್ದ ಯಾರು ಶಂತನು ಮಹಾರಾಜನ ಶ್ರಾದ್ದ ಮಾಡ್ತಾಯಿದ್ರು. ಎಲ್ಲ ಅವ್ರ ಸಂಬಂಧಿಕರೆಲ್ಲ ಬಂದು ಒಂದು ಕಡೆ ಕೂತು ಅವ್ರೇನೋ ಶ್ರಾದ್ದ ಏನು ಮಾಡಬೇಕಾಯ್ತು ಪಿಂಡ ಎಲ್ಲ ಮಾಡಿಕೊಂಡು, ಈಗ ನಾವು ದರ್ಬೆ ಹಾಕಬೇಕು, ದರ್ಬೆ ತಿಲ ಎಳ್ಳು ಉದ್ದು ಇದೆಲ್ಲ ಅವರೆಲ್ಲ ಪಿಂಡ ಹಾಕಿ ಎಲ್ಲ ರೆಡಿ ಮಾಡಿಟ್ಟು ಕುಂತು ತಮ್ಮ ತಂದೆಗೆ ಧ್ಯಾನ ಮಾಡ್ತಾಯಿದ್ದಾರೆ. ಆ ಒಂದು ಧ್ಯಾನ ಮಾಡೋ ಸಮಯದಲ್ಲಿ ಏನಾಯಿತು ಅಂತಂದರೆ ಭೂಮಿನೇ ಬಿರುಗ್ಬಿಟ್ಟು, ಎರಡು ಹೋಳಾಗಿ ಭೂಮಿ ಎರಡು ಹೋಳಾಗಿ ಅಲ್ಲಿಂದ ಒಂದು ವಾಣಿ ಬಂತು. ಒಂದು ವಾಣಿ ಅಂದರೆ ಧ್ವನಿ ಬಂತು, ಒಂದು ದೇಹಿ 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 ಅಂತ ನನಗೆ ಕೊಡು ಅಂತಂದು ಒಂದು ಶಬ್ದ ಬಂತು. ಅಲ್ಲಿಂದ ಶಬ್ದ ಬಂದಾಗ ಒಂದು ಅಲ್ಲಿಂದ ಕೆಳಗಿನ ಒಂದು ಕೈ ಬಂತು. ಯಾರ್ದು ಕೈ ಬಂದ ತಕ್ಷಣವೇ ಹೆದರಿಕೆ ಆಯಿತು ಬೇರೆ ಜನರಿಗೆ. ಕೈ ಮೇಲೆ ಬಂದಾಗ ಅವ್ನು ಗೊತ್ತಿರ್ತದ ತಮ್ಮ ತಂದೆ ಕೈಯಲ್ಲಿ ಒಂದು ಆಭರಣ ಹಾಕೊಂಡಿರ್ತಾನೆ. ಓಹೋ ನಮ್ಮ ತಂದಿದೆ ತಂದಿಗೆ ಅಂತಂದು ತಂದಿಗೆ ಪ್ರಾರ್ಥನೆ ಮಾಡ್ಕೊತಾನೆ. ತಂದಿಗೆ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಈ ಪಿಂಡ ಪ್ರದಾನ ಮಾಡಬೇಕೀಗ. ಪಿಂಡ ಪ್ರದಾನ ಮಾಡಿದ್ಮೇಲೆ ತಂದೆ ಅಂತಾನೆ, ನೋಡಪ್ಪ ಪಿಂಡ ಪ್ರದಾನ ಮಾಡ್ತಾ ಇದ್ದಿ, ಸ್ವತಃ ತಂದಿನೇ ಬಂದೀನಿ, ನಾನು ಬಂದೀನಿ, ನನ್ನ ಪಿಂಡ ಕೊಡು ಕೈದಾಗ ಅಂತ. ಆದರೆ ಆ ಒಂದು ಭೀಷ್ಮಾಚಾರ್ಯ ಅದಕ್ಕೆ ಒಪ್ಪಲ್ಲ. ಯಾಕಂತ ಇದು ವಿಧಿ ಅದ, ಈ ವಿಧಿ ಪ್ರಕಾರ ನಾವು ಹೋಗ್ಬೇಕಂದ್ರೆ ಆ ವಿಧಿಯಲ್ಲಿ ಏನು ಹೇಳಿದೆ ಅಂತಂದರೆ, ನೀವು ಏನೇ ಇದ್ರೂ ತರ್ಪಣ ಪಿಂಡ ಪ್ರದಾನ ದರ್ಬೆಯಲ್ಲೇ ನಾವು ಮಾಡಬೇಕು, ನೆಲದ ಮೇಲೆ ಕೊಡ್ಬೇಕು ನಾವು ಪಿಂಡ. ಈಗ ತಂದಿನೇ ಬಂದನ ಕೈದಾಗ ಕೊಡು ನಾ ಪಿಂಡ ತಿಂತೀನಿ ಅಂದ್ರೆ ಕೊಡಲ್ಲವ ಅಂದ. ಅದಕ್ಕೆ ನಾನು ನಿನಗೆ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಬಂದೀನಿ, ಅದಕ್ಕೆ ಈ ಪರೀಕ್ಷೆದಲ್ಲಿ ಸಫಲ ಆದಿ ಅಂತಂದು ನಿನಗೆ ಏನು ವರ ಬೇಕು ಕೇಳಂತ ತಂದೆ ಹೇಳ್ತಾನೆ. ತನ್ನ ಶ್ರಾದ್ದ ಇದೇ ಪಿತೃಪಕ್ಷದಾಗೆ ಶ್ರಾದ್ದ ಮಾಡೋ ಟೈಮಲ್ಲಿ ಈ ಥರ ಆಗಿದ್ದೊಂದು ದೃಷ್ಟಾಂತ ಆ ಭೀಷ್ಮಾಚಾರ್ಯರೇ ಈ ಒಂದು ಧರ್ಮರಾಜನಿಗೆ ಹೇಳ್ತಿರ್ತಾನೆ. ನಾನು ನಮ್ಮ ತಂದೆ ಶ್ರಾದ್ದ ಮಾಡಿದಾಗ ಈ ಥರ ಬಂದು ಆತ ಪ್ರತ್ಯಕ್ಷ ಆಗಿ ವರ ಕೇಳ್ದ. ಏನು ವರ ಕೊಟ್ಟ ಅಂತಂದರೆ, ನಿನ್ನ ಎದುರು ಯಾರೂ ಇರಲ್ಲ, ಅಂದ್ರೆ ಅವನ ವಿರೋಧ ಯಾರೂ ಇರಲ್ಲ. ಅವ ಇಚ್ಛಾಮರಣ ಬರ್ತಿತ್ತು ಅವಾಗೆಲ್ಲ. ನಮಗೆ ಇಚ್ಛಾಮರಣ ಬರಲ್ಲ ಯಾರಿಗೂ. ಆ ಇಚ್ಛಾಮರಣ ನಿನ್ನ ಯಾವಾಗ ಇಚ್ಛೆ ಇರ್ತದೋ ಆ ಮರಣ ಬರಬೇಕು. ಆಮೇಲೆ ನಿನ್ನ ಎದುರು ಯಾರು ಎಂಥ ಪರಾಕ್ರಮಶಾಲಿ ಇದ್ದನೋ ಅವರ ವಿರುದ್ಧವಾಗಿ ನೀವು ಯಾವತ್ತೂ ಅವ್ರು ಗೆಲ್ಲಕ್ಕಾಗಲ್ಲ ಅಂತ ವರ ಕೊಡ್ತಾರೆ. ಅದಕ್ಕೆ ಈ ಒಂದು